ತರಗತಿಯ ಗಣಿತ ವಿಷಯದ ವಿಡಿಯೋ ಪಾಠದ ಮೊದಲ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಈ ಸಂಚಿಕೆಯಲ್ಲಿ ತ್ರಿಭುಜಗಳು ಪಾಠವನ್ನು ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಈ ಅಧ್ಯಾಯದಲ್ಲಿ ಬರುವ ಮುಖ್ಯವಾದ ಪರಿಕಲ್ಪನೆಗಳು: ತ್ರಿಭುಜಗಳ ಸಮರೂಪತೆ, ಥೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ, ತ್ರಿಭುಜಗಳ ನಿರ್ಧಾರಕ ಗುಣಗಳು, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು, ಪೈಥಾಗೋರಸ್ನ ಪ್ರಮೇಯ. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಸರ್ವಸಮ ಆಕೃತಿಗಳು, ಸರ್ವಸಮ ತ್ರಿಭುಜಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಅದನ್ನು ಪುನರ್ಮನನ ಮಾಡಿಕೊಳ್ಳುತ್ತಾ ಈ ಅಧ್ಯಯನದಲ್ಲಿ ಬರುವ ಸಮರೂಪಿ ಆಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಒಂದು ಗೋಲ್ ಗುಂಬಜ್ನ ಚಿತ್ರ ಇದೆ, ಅದೇ ರೀತಿ ಇನ್ನೊಂದು ಗೋಲ್ ಗುಂಬಜ್ನ ಚಿತ್ರ ಇದೆ. ಈ ಚಿತ್ರಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಚಿತ್ರಗಳ ಆಕಾರ ಮತ್ತು ಗಾತ್ರ ಒಂದೇ ರೀತಿ ಆಗಿದೆ. ಅದೇ ರೀತಿ ಇಲ್ಲಿ ಆರ್ ತ್ರಿಜ್ಯ ಇರುವ ಒಂದು ವೃತ್ತ ಇದೆ, ಇನ್ನೊಂದು ಆರ್ ತ್ರಿಜ್ಯ ಇರುವ ಇನ್ನೊಂದು ವೃತ್ತ ಇದೆ. ಈ ಚಿತ್ರಗಳನ್ನು ನಾವು ನೋಡಿದಾಗ ಇಲ್ಲಿ ಈ ವೃತ್ತಗಳ ಆಕಾರ ಮತ್ತು ಗಾತ್ರ ಒಂದೇ ಆಗಿದೆ. ಅದೇ ರೀತಿ ABC ಒಂದು ಸಮಬಾಹು ತ್ರಿಭುಜ ಇದೆ, ಅದೇ ರೀತಿ DEF ಇನ್ನೊಂದು ಸಮಬಾಹು ತ್ರಿಭುಜ ಇದೆ. ಈ ಎರಡೂ ತ್ರಿಭುಜಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇವುಗಳ ಆಕಾರ ಮತ್ತು ಗಾತ್ರ ಏನಾಗಿದೆ? ಒಂದೇ ಆಗಿದೆ. ಈ ರೀತಿ ಇರುವ ಆಕಾರ ಮತ್ತು ಗಾತ್ರ ಒಂದೇ ಆಗಿರುವ ಆಕೃತಿಗಳೇ ಸರ್ವಸಮ ಆಕೃತಿಗಳು. ಆಕಾರ ಮತ್ತು ಗಾತ್ರ ಒಂದೇ ಆಗಿರುವ ಆಕೃತಿಗಳೇ ಸರ್ವಸಮ ಆಕೃತಿಗಳು. ಹಾಗಾದ್ರೆ ಸರ್ವಸಮ ಆಕೃತಿಗಳ ವ್ಯಾಖ್ಯಾನವನ್ನು ಈಗ ತಿಳಿದುಕೊಳ್ಳೋಣ. ಆಕಾರ ಮತ್ತು ಗಾತ್ರ ಒಂದೇ ಆಗಿರುವ ಆಕೃತಿಗಳೇ ಸರ್ವಸಮ ಆಕೃತಿಗಳು. ಎರಡೂ ಚಿತ್ರಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಆಕಾರ ಮತ್ತು ಗಾತ್ರ ಏನಾಗಿದೆ? ಒಂದೇ ಆಗಿದೆ. ಇಂತಹ ಆಕೃತಿಗಳೇ ಸರ್ವಸಮ ಆಕೃತಿಗಳು. ವಿದ್ಯಾರ್ಥಿಗಳೇ, ಇಲ್ಲಿ ಅದೇ ಗೋಲ್ ಗುಂಬಜ್ನ ಇನ್ನೊಂದು ಚಿತ್ರ ಇದೆ, ಅದೇ ರೀತಿ ಗೋಲ್ ಗುಂಬಜ್ನ ಇನ್ನೊಂದು ಚಿಕ್ಕ ಚಿತ್ರ ಇದೆ. ಈ ಚಿತ್ರಗಳನ್ನು ನಾವು ಹೋಲಿಸಿದಾಗ ಇಲ್ಲಿ ಆಕಾರ ಒಂದೇ ಆಗಿದೆ, ಆಕಾರ ಒಂದೇ ಆಗಿದೆ, ಗಾತ್ರ ಮಾತ್ರ ಬೇರೆ ಬೇರೆ ಆಗಿದೆ. ಅದೇ ರೀತಿ ಇಲ್ಲಿ ಆರ್ ತ್ರಿಜ್ಯವುಳ್ಳ ಒಂದು ವೃತ್ತ ಇದೆ, ಅದೇ ರೀತಿ ಕ್ಯಾಪಿಟಲ್ ಆರ್ ಇರುವ ಇನ್ನೊಂದು ಸಣ್ಣ ವೃತ್ತ ಇದೆ. ಈ ಎರಡೂ ವೃತ್ತಗಳನ್ನು ನಾವು ನೋಡಿದಾಗ ಈ ವೃತ್ತಗಳ ಆಕಾರ ಒಂದೇ ಆಗಿದೆ, ಆದ್ರೆ ತ್ರಿಜ್ಯ ಮಾತ್ರ ಬೇರೆ ಬೇರೆ ಆಗಿದೆ. ತ್ರಿಜ್ಯ ಮಾತ್ರ ಬೇರೆ ಬೇರೆ ಆಗಿದೆ. ಅದೇ ರೀತಿ ABC ಒಂದು ಸಮಬಾಹು ತ್ರಿಭುಜ ಇದೆ, DEF ಒಂದು ಇನ್ನೊಂದು ಸಮಬಾಹು ತ್ರಿಭುಜ ಇದೆ. ಈ ಎರಡೂ ತ್ರಿಭುಜಗಳನ್ನು ನಾವು ಹೋಲಿಸಿದಾಗ ಈ ಎರಡೂ ಸಮಬಾಹು ತ್ರಿಭುಜಗಳ ಆಕಾರ ಒಂದೇ ಆಗಿದೆ, ಆದ್ರೆ ಗಾತ್ರದಲ್ಲಿ ವ್ಯತ್ಯಾಸ ಇದೆ. ಇಂತಹ ಆಕೃತಿಗಳನ್ನು ನಾವೇನಂತ ಕರಿತೀವಿ? ಸಮರೂಪಿ ಆಕೃತಿಗಳು ಅಂತ ಕರಿತೀವಿ. ಹಾಗಾದ್ರೆ ಸಮರೂಪಿ ಆಕೃತಿಗಳ ವ್ಯಾಖ್ಯಾನವನ್ನು ಈಗ ತಿಳಿದುಕೊಳ್ಳೋಣ. ಆಕಾರ ಒಂದೇ ಆಗಿದ್ದು ಮತ್ತು ಗಾತ್ರ ಬೇರೆ ಆಗಿರುವ ಆಕೃತಿಗಳೇ ಸಮರೂಪಿ ಆಕೃತಿಗಳು. ಆಕಾರ ಒಂದೇ ಆಗಿದ್ದು ಮತ್ತು ಗಾತ್ರ ಬೇರೆ ಬೇರೆ ಆಗಿರುವ ಆಕೃತಿಗಳೇ ಸಮರೂಪಿ ಆಕೃತಿಗಳು. ಹಾಗಾದ್ರೆ ಈ ಸಮರೂಪಿ ಆಕೃತಿಗಳು ನಾವು ಬಹುಭುಜಾಕೃತಿಗಳಲ್ಲಿ ಯಾವ ರೀತಿ ಇರುತ್ತವೆ ಎಂಬುದನ್ನು ಈಗ ನೋಡೋಣ. ಸಮರೂಪಿ ಆಕೃತಿಗಳು ಬಹುಭುಜಾಕೃತಿಗಳಾಗಬೇಕಾದರೆ ಯಾವ ಲಕ್ಷಣಗಳನ್ನು ಹೊಂದಿರಬೇಕು? ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಾದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಇದು ಮೊದಲನೇ ಲಕ್ಷಣ. ಅವುಗಳ ಅನುರೂಪ ಕೋನಗಳು ಏನಾಗಿರ್ಬೇಕು? ಸಮವಾಗಿರಬೇಕು. ಬಾಹುಗಳ ಅನುಪಾತ ಸಮವಾಗಿರಬೇಕು ಅಥವಾ ಬಾಹುಗಳು ಸಮಾನುಪಾತದಲ್ಲಿ ಇರಬೇಕು. ಆಗ ಆ ಎರಡೂ ಸಮರೂಪಿ ಆಕೃತಿಗಳು, ಎರಡೂ ಬಹುಭುಜಾಕೃತಿಗಳು ಏನಾಗಿರ್ತಾವು? ಸಮರೂಪಿ ಆಕೃತಿಗಳಾಗಿರ್ತಾವು. ಉದಾಹರಣೆ, ಇಲ್ಲಿ ABCD ಒಂದು ವರ್ಗ ಇದೆ, ಅದೇ ರೀತಿ PQRS ಇನ್ನೊಂದು ವರ್ಗವಿದೆ. ಈ ಎರಡೂ ವರ್ಗಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಎರಡರ ಆಕಾರ ಒಂದೇ ಆಗಿದೆ, ಆದ್ರೆ ಗಾತ್ರ ಮಾತ್ರ ಬೇರೆ ಬೇರೆ ಆಗಿದೆ. ಈಗ ಈ ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಾದರೆ ಮೊದಲನೇ ಲಕ್ಷಣ ಏನೈತಿ? ಅವುಗಳ ಅನುರೂಪ ಕೋನಗಳು ಏನಾಗಿರ್ಬೇಕು? ಸಮವಾಗಿರ್ಬೇಕು. ಹಾಗಾದ್ರೆ ಮೊದಲನೇ ಚೌಕದ ಕೋನ A, ಇದರ ಅನುರೂಪ ಕೋನ ಯಾವುದು? ಕೋನ P. ಈ ಎರಡೂ ಕೋನಗಳು ಏನಾಗಿವೆ? ಪರಸ್ಪರ ಸಮವಾಗಿವೆ. ಕೋನ A ಸಮವಿದೆ, ಕೋನ P ಸಮವಿದೆ, 90 ಡಿಗ್ರಿ ಆಗಿದೆ. ಅದೇ ರೀತಿ ಕೋನ B ಗೆ ಅನುರೂಪ ಕೋನ Q. ಈ ಎರಡು ಕೋನಗಳು ಕೂಡ ಸಮವಾಗಿವೆ. ಕೋನ B ಸಮವಿದೆ, ಕೋನ
ಕ್ಯೂ ಸಮವಿದೆ 90 ಡಿಗ್ರಿ. ಅದೇ ರೀತಿ ಕೋನ ಸಿ ಗೆ ಅನುರೂಪ ಕೋನ ಆರ್, ಕೋನ ಸಿ ಗೆ ಅನುರೂಪ ಕೋನ ಆರ್, ಈ ಎರಡೂ ಕೋನಗಳು ಕೂಡ 90 ಡಿಗ್ರಿ ಆಗಿವೆ. ಅದೇ ರೀತಿ ಕೋನ ಡಿ ಗೆ ಕೋನ ಅನುರೂಪ ಕೋನ ಎಸ್, ಈ ಎರಡೂ ಕೋನಗಳು ಕೂಡ ಸಮವಾಗಿವೆ. ಕೋನ ಡಿ ಗೆ ಸಮವಾಗಿದೆ, ಕೋನ ಎಸ್ ಸಮವಾಗಿದೆ 90 ಡಿಗ್ರಿ. ಇಲ್ಲಿ ಮೊದಲನೇ ಲಕ್ಷಣ ಅವುಗಳ ಅನುರೂಪ ಕೋನಗಳು ಏನಾಗಿವೆ, ಸಮವಾಗಿವೆ. ಇನ್ನು ಎರಡನೇ ಲಕ್ಷಣ ಬಾಹುಗಳ ಅನುಪಾತ ಸಮವಾಗಿರಬೇಕು. ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇ ಚೌಕದ ಎ ಬಿ ಬಾಹುವಿನ ಅಳತೆ ಎಷ್ಟೈತಿ, 1 ಸೆಂಟಿಮೀಟರ್ ಇದೆ. ಎರಡನೇ ಚೌಕದ ಪಿ ಕ್ಯೂ ಬಾಹುವಿನ ಅಳತೆ 2 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಎ ಬಿ ಅನುಪಾತ ಪಿ ಕ್ಯೂ ಎಷ್ಟಾಗುತ್ತೆ, 1:2 ಆಗುತ್ತೆ. ಅದೇ ರೀತಿ ಬಿ ಸಿ ಅನುಪಾತ ಕ್ಯೂ ಆರ್, ಇಲ್ಲಿ ಬಿ ಸಿ ಯ ಅಳತೆ 1 ಸೆಂಟಿಮೀಟರ್ ಇದೆ, ಕ್ಯೂ ಆರ್ ನ ಅಳತೆ 2 ಸೆಂಟಿಮೀಟರ್ ಇದೆ. ಬಿ ಸಿ ಅನುಪಾತ ಕ್ಯೂ ಆರ್ ಎಷ್ಟಾಗುತ್ತೆ, 1/2 ಆಗುತ್ತೆ. ಅದೇ ರೀತಿ ಸಿ ಡಿ ಅನುಪಾತ ಆರ್ ಎಸ್ ಕೂಡ 1/2 ಆಗುತ್ತೆ. ಅದೇ ರೀತಿ ಈ ಡಿ ಎ ಅನುಪಾತ ಎಸ್ ಪಿ ಇದು ಅನುಪಾತ ಕೂಡ 1/2 ಆಗುತ್ತೆ. ಆದ್ದರಿಂದ ಎರಡನೇ ಲಕ್ಷಣ ಕೂಡ ಬಾಹುಗಳ ಅನುಪಾತ ಸಮವಾಗಿದೆ. ಎ ಬಿ ಅನುಪಾತ ಪಿ ಕ್ಯೂ ಸಮವಾಗಿದೆ, ಬಿ ಸಿ ಅನುಪಾತ ಕ್ಯೂ ಆರ್ ಸಮವಾಗಿದೆ, ಸಿ ಡಿ ಅನುಪಾತ ಆರ್ ಎಸ್ ಸಮವಾಗಿದೆ, ಡಿ ಎ ಅನುಪಾತ ಎಸ್ ಪಿ ಸಮವಾಗಿದೆ. ಇದರ ಅನುಪಾತ ಎಷ್ಟಿದೆ, 1/2. ಆದ್ದರಿಂದ ಎ ಬಿ ಸಿ ಡಿ ಚೌಕ ಮತ್ತು ಪಿ ಕ್ಯೂ ಆರ್ ಎಸ್ ಚೌಕಗಳು ಸಮರೂಪಿ ಆಕೃತಿಗಳಾಗಿವೆ. ಹಾಗಾದ್ರೆ ಈ ಸಮರೂಪತೆ ನಮ್ಮ ತ್ರಿಭುಜಗಳಲ್ಲಿ ಯಾವ ರೀತಿ ಇರುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ತ್ರಿಭುಜಗಳ ಸಮರೂಪತೆ ಎಂದರೇನು? ಎರಡು ತ್ರಿಭುಜಗಳು ಸಮರೂಪವಾಗಬೇಕಾದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು ಮತ್ತು ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು. ಇಲ್ಲಿ ಎರಡು ತ್ರಿಭುಜಗಳು ಸಮರೂಪವಾಗಬೇಕಾದರೆ ಅವುಗಳ ಅನುರೂಪ ಕೋನಗಳು ಏನಾಗಿರಬೇಕು, ಸಮವಾಗಿರಬೇಕು ಮತ್ತು ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು. ಅಂದ್ರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಇಲ್ಲಿ ಎ ಬಿ ಸಿ ಡಿ ಮತ್ತು ಡಿಇಎಫ್ ಎರಡು ತ್ರಿಭುಜಗಳನ್ನು ನೀಡಲಾಗಿದೆ. ಎ ಬಿ ಸಿ ಮತ್ತು ಡಿಇಎಫ್ ಎರಡು ತ್ರಿಭುಜಗಳನ್ನು ನೀಡಲಾಗಿದೆ. ಇಲ್ಲಿ ಎ ಗೆ ಅನುರೂಪ ಕೋನ ಡಿ, ಅಂದ್ರೆ ಎ ಸಮವಿದೆ ಡಿ. ಅದೇ ರೀತಿ ಕೋನ ಬಿ ಗೆ ಸಮವಾಗಿದೆ ಕೋನ ಇ. ಕೋನ ಬಿ ಗೆ ಅನುರೂಪ ಕೋನ ಯಾವುದು, ಕೋನ ಇ. ಎರಡೂ ಕೋನಗಳು ಏನಾಗಿವೆ, ಸಮವಾಗಿವೆ. ಅದೇ ರೀತಿ ಕೋನ ಸಿ ಗೆ ಅನುರೂಪ ಕೋನ ಎಫ್. ಕೋನ ಸಿ ಸಮವಿದೆ ಕೋನ ಎಫ್. ಇಲ್ಲಿ ಮೊದಲನೇ ಲಕ್ಷಣ ಏನಾಯ್ತು, ಸರಿ ಆಯ್ತು. ಅಂದ್ರೆ ಇಲ್ಲಿ ಮೊದಲನೇ ಲಕ್ಷಣ ಏನಿತ್ತು, ತ್ರಿಭುಜಗಳ ಅನುರೂಪ ಕೋನಗಳು ಸಮವಾಗಿವೆ. ಆದ್ದರಿಂದ ಇಲ್ಲಿ ತ್ರಿಭುಜಗಳ ಅನುರೂಪ ಕೋನಗಳು ಏನಾಗಿವೆ, ಸಮವಾಗಿವೆ. ಇಲ್ಲಿ ಅನುಪಾತ ನೋಡ್ರಿ, ಎರಡನೇ ಲಕ್ಷಣ ಎ ಬಿ ಅನುಪಾತ ಡಿ. ಅಂದ್ರೆ ಎ ಬಿ ಅನುಪಾತ, ಎ ಬಿ ಎಷ್ಟಿದೆ, 1 ಸೆಂಟಿಮೀಟರ್ ಇದೆ, ಡಿ 2 ಸೆಂಟಿಮೀಟರ್ ಇದೆ. ಅದೇ ರೀತಿ ಬಿ ಸಿ ಅನುಪಾತ ಇ ಎಫ್, ಬಿ ಸಿ ಎಷ್ಟಿದೆ, 3 ಸೆಂಟಿಮೀಟರ್ ಇದೆ, ಅದರ ಅನುಪಾತ 6 ಸೆಂಟಿಮೀಟರ್, ಅಂದ್ರೆ 3/6 ಆಗುತ್ತೆ. ಇದರ ಅನುಪಾತ ಕೂಡ 1/2 ಆಗುತ್ತೆ. ಅದೇ ರೀತಿ ಎ ಸಿ ಅನುಪಾತ ಡಿ ಎಫ್, ಇಲ್ಲಿ ಕೂಡ ಇವುಗಳ ಅನುಪಾತ 1/2 ಆಗುತ್ತೆ. ಆದ್ದರಿಂದ ಇಲ್ಲಿ ಬಾಹುಗಳ ಅನುಪಾತ, ಅನುರೂಪ ಬಾಹುಗಳ ಅನುಪಾತ ಕೂಡ ಏನಾಗಿದೆ, ಸಮವಾಗಿದೆ. ಆದ್ದರಿಂದ ಎ ಬಿ ಸಮವಿದೆ ಡಿ. ಅದೇ ರೀತಿ ಬಿ ಸಿ ಅನುಪಾತ ಇ ಎಫ್ ಸಮವಿದೆ ಎ ಸಿ ಅನುಪಾತ ಡಿ ಎಫ್. ಆದ್ದರಿಂದ ಈ ಎರಡೂ ತ್ರಿಭುಜಗಳು ಎಂತ ತ್ರಿಭುಜಗಳು, ಸಮರೂಪ ತ್ರಿಭುಜಗಳು. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿಇಎಫ್. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನೀವು ಸರ್ವಸಮ ಆಕೃತಿಗಳು, ಸಮರೂಪ ಆಕೃತಿಗಳು, ಸಮರೂಪ ತ್ರಿಭುಜಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಮುಂದಿನ ವಿಡಿಯೋ ಸಂಚಿಕೆಯಲ್ಲಿ ಥೇಲ್ಸ್ನ ಪ್ರಮೇಯದ ನಿರೂಪಣೆ ಮತ್ತು ಸಾಧನೆಯ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.